ದೊಡ್ಡವಿದ್ಯಲ್ಲ ದೊಡ್ಡವ್ರ ಅಕ್ಕಿ ಮನ್ಯಾಗ ಕೂಸಾಗಿ ಬೀಳುದೇನು ಕೊಳೆ ಬಿದ್ದಿತ್ತು ಹೌದ ದೊಡ್ಡವಿದ್ಯಲ್ಲ ಅದ್ಯಾಕಾದಿತ್ತು ನಾ ಕೂಸಾಗಂಗಿಲ್ಲ ಅನ್ಬೇಕಾಗಿತ್ತು ಏನ್ ಬೇಕ್ರಲ್ಲ ಈ ದಗದ ಹೇಳ್ಬೇಡ್ತಮ್ಮ ನಿನಗ ಕೇಳತ್ತೀನಿ ನನಗ ಕೇಳ ಬ್ರಹ್ಮ ವಿಷ್ಣು ಮಹೇಶ್ವರಗ ಗರ್ವ ಬಂದ ಏ ಸತ್ವ ತಗೋಬೇಕಂದ್ರ ನನ್ನ ಅನುಸಯನ ಅವರ ಗರ್ವ ಹರಣ ಮಾಡಿ ಬಿಟ್ಟ ಮೂರು ಮಂದಿನ ಕೂಸ ಮಾಡಿ ಅಡಿಸಳ ದೇವರ ಸತ್ವ ಉಳಿತಾಲೇನ ನಿಮದ ಉಳಿತಾಲೇನ ಹಿಂದಾದ್ರು ಯಾವ ದೇವರ ರೀತಿ ಮಾಡಿದ ಕರ್ಮ ದೇವರಿಗಾದ್ರು ಮಾಡಿದ ಕರ್ಮ ದೇವರಿಗಾದ್ರು ಅನಸೂಯನ ಮಂತ್ರದಿಂದ ಬ್ರಹ್ಮ ವಿಷ್ಣು ಏ ಮಂತ್ರದಿಂದ ಹುಟ್ಟಿಸಳ ಮುಂದ ದತ್ತಾತ್ರೇಯನ ಮೂರ ತಲಿಯಾಗುದು ಏನ ಕಾರಣ ಹಿಂಗ ಶತಕೋಟಿ ಬರದ ಇಟ್ಟ ರಾಮಾಯಣ ಕೇಳು ರಾಮಾಯಣ ಏ ವಾಲಿ ಕೋಳಿ ಅನಸಿಕೊಂಡ ವಾನರನಾಗ ಏ ನಿತ್ಯ ಊಟ ಮಾಡತ್ತಿದ್ದ ಕರ್ಮ ಭೋಜನ ಬಬ್ರು ವಾನಯಕ ಹೊಡೆದ ತನ್ನ ಕಾಸ ತಂದೇನ ಬಬ್ರು ವಾನಯಕ ಹೊಡೆದ ತನ್ನ ಕಾಸ ಸನ್ಮುಖ ಸ್ವಾಮಿ ಮೇರೆ ಹಂತವರು ಸೂರ್ಣವದ ಮಾಡಿದವ ವಿಶ್ವಾಮಿತ್ರ ಹರಿಚಂದ್ರ ಮಾಡಿದ ಪಾಪ ಹರಿಚಂದ್ರ ಪಾಪಿಲದ ಹುಟ್ಟಿಲ ಯಾರ್ಯಾರ ಹುಟ್ಟಿಲ ಬಿಚ್ಚಿ ಹೇಳೋ ತಮ್ಮ ಕೂತ ಕೇಳ ಪಂಡಿತರೋ ಹೆಚ್ಚು ಕಮ್ಮಿ ಅನಬ್ಯಾಡ ಸ್ವಚ್ಛ ನಿನಗ ಎಷ್ಟ ಹೇಳಿದಾರ ತೀರೋದಿಲ್ಲ ಶಕ್ತಿವನ ನಿಮ್ಮ ನೀಲಕಂಠಕ ಸೇವಾ ಮಾಡ್ತಿದ ಗಂಗಾದೇವಿನ ಈ ಲೋಕಕ್ಕೆಲ್ಲ ಹಾಕಿ ಬಿಟ್ಟು ಮಾಯ ಮುಗದಾನ ಹೇಳು ಮಾಯದ ಮುಗದಾನ ಗಂಜಾಸುರ ರೈತನ ಮರಣ ಮಾಡಿ ಹತ್ಯೆ ಮಾಡುವುದಾದ ನಿನ್ನ ಲೋಕನಾಥ ನಿಮ್ಮ ನೀ ಜಳಕ ಮಾಡಿದ ಇಲ್ಲ ಬರುತ್ತೇಗ ಯಾರ ಸೂರ್ ಹರಿ ಇವನ್ ದಗದ ಮಾಡಿದ ಏನ್ ಮಾಡ್ತಾನ ಏ ಆತಳ ಬಿಡ್ತಾನ ಲೋಕರಂದ ಬರ ಎದ್ದ ಏನ್ ಮಾಡ್ತಾರಿ ಜಳಕ ಮಾಡಿದ ಮ್ಯಾಲ ಒಂದು ಮುಂಡ ಹಾಕಿದ ಏನ್ ಮಾಡ್ತಾರ ತೆಳಗ ಒಂದು ದೋತ್ರ ಸುತ್ತಕೊಂಡ ಗಂಡಗಚ್ಚಿ ಹಾಕೊಂಡ ದನಗಳು ಬಿಟ್ಟುಕೊಂಡ ಅಡಿವ್ಯಾಗ ಹೋದ ಏನಾತವಾಗ ಅಡಿವ್ಯಾಗ ಹೋದ ಏನಾತು ಆ ದನಗಳ ಒಳಗ ಆಕಳೊಂದು ತುಂಬಿ ಐಲಕ್ಕಾಗಿತ್ರಿ ಏನಾತವಾಗ ಆಕಳು ತುಂಬಿ ಐಲಕ್ಕಾಗಿತ್ತು ಬಾರ ಧೋನಿ ಆಗಿತ್ತು ತಮ್ಮ ಏನಾತು ಆಕಳು ಐತ್ರಿ ಅಡಿವ್ಯಾಗ ಏನೈತದ ಆಕಳ ಹೋರಿ ಕರನ ಐತದು ಹೋರಿನ ಐತದ ಅದನ್ನ ನೋಡಿ ಲಕ್ಷ್ಮಣಗ್ ಬಾಳ ಹೌಸಾತು ಮನಗಂಡ ಹೌಸಾದ ಲಕ್ಷ್ಮಣ ಅಂದ ಏನತಾನು 50,000ಕ್ಕೆ ನಾ ಇನ್ನು ಮಾಲಕ ಆದ್ನಿ ಮನ್ಯಾಗ ಅಂದ ಹೌದ ಆತ ಹಂಗ ತೀನ ಚಾರ ಆಗಿತ್ತು
ದನಗಳು ಹೊಡ್ಕೊಂಡು ಬರ್ಬೇಕಾಗಿತ್ತು. ಏನಾತ ಅವಾಗ? ನಡು ಊರಾಗ ಮನಿ ಇತ್ತು. ಒಂದ್ ಅಗದ ಮಾಡಿದ್ರು. ಏನ್ ಮಾಡ್ತಾರ? ದನಗಳು ಹೊಡ್ಕೊಂಡು ಬರ್ಬೇಕಂತ ಹೇಳಿ ದನಗಳು ತಗೊಂಡು ಬರ್ಲಾಕತ್ತ. ಏನಾತ್ರಿ? ಒಟ್ಟ 2 ತಾಸಾಗಿತ್ರಿ ಹೋರಿಕರ ಹುಟ್ಟಿ. ಹೌದೌದು. ಇವಂದ ಏನತಾನ? ಹೋರಿಕ ಹತ್ತಿರ ದನಗಳ ಸಂಗಟ ಹೋರಿಕರ ಹೊಡೆದಚ್ಚದ. ಏನಾತ ಅವಾಗ? ಆ ಹೋರಿಕರಕ್ಕೆ ನಡಿಲಾಕ ಬರ್ಲಿಲ್ಲ. ಏನ್ ಮಾಡ್ಲಕೈತ ಹೋರಿಕರ? ಜರ ಹೋಗುದು ಮತ್ತ ಮಡಸ್ಕೊಂಡು ಬೀಳುದು, ಜರ ಹೋಗುದು ಬೀಳುದು ಮಾಡ್ಲಕೈತು. ಆವಾಗ ಇವಂದ ಏನತಾರು? ಇದು ಎಳ್ಕೋತ ಬೀಳ್ಕೋತ ನಡಿಲಾಕತ್ತದ. ಇದ್ರ ಸಂಗಾಟಿನ ಯಾವಾಗ ಹೋಗ್ಲಿ ಮನಿಗೆ ಅಂದ. 60 ಆಗ್ತತಿ ಮನಿಗೆ ಹೋಗ್ಲಾಕ. ಏನಾತ? ಬ್ಯಾಡ ಬೇಡ ಅಂದ. ಏನ್ ಮಾಡ್ತಾನು? ಹೋರಿಕರ ತಗೊಂಡ ತಾನ ಬಾಗಲಾಗ ಹಿಡ್ಕೊಂಡ. ಬಾಗಲಾಗ ಹಿಡದ ಚಾವಟ್ ಹೋರಿಕರ ಏನ್ ಮಾಡ್ಲಕೈತು? ಸುಮ್ಮ ಕುಂಡ್ರಲಿಲ್ಲ. ಏನ್ ಮಾಡ್ಲಕೈತದ? ವಾದ್ಯಾಡ್ಲಕ್ ಚಾಲೋ ಮಾಡ್ತು. ವಾದ್ಯಾಡ್ಲಕೈತೆ ಮನಗಂಡ. ವಾದ್ಯಾಡ್ಲಕೈತು. ವಾದ್ಯಾಡಿ ಹೋರಿಕರ ವಾದ್ಯಾಡು ಬಡತಕ್ಕ ಏನಾಗಿತ್ತು? ಕಣದ ಲಕ್ಷ್ಮಣನ ದೋತ್ರ ಕಳೆದ ಅಡಿಯಾಗ ಬಿದ್ದಿತ್ರಿ. ಅವಂಗ ಖಬರ ಇದ್ದಿದ್ದಿಲ್ಲ. ಖಬರ ಇಲ್ಲ. ತಮ್ಮ ದೋತ್ರ ಕಳೆದ್ರ ಕಳಿವಾತ ಯಾಕ? ಏನಾಗಿತ್ತು? ಒಂದು ದಗದಾಗಿತ್ರಿ ಮುಂಜಾನೆ ಜಳಕ ಮಾಡಾಗ. ಏನಾಗಿತ್ತ? ದನಗಳು ಬಿಡು ಅವಸರ್ನ್ಯಾಗ ದೋತ್ರ ಒಂದ ಹುಟ್ಟಿದಿವ. ಒಳಗ ಸೊನ್ನೆ ಹಾಕುದ ಮರ್ತಿದ್ದ. ಒಳಗೆ ಚಾಟಿನ ಹಾಕಿದ್ದಿಲ್ಲತ್ರಿ. ಒಳಗ ಸೊನ್ನೆನ ಹಾಕಿದ್ದಿಲ್ಲ. ಏನಾತು? ಆತ ತಮ್ಮ ಮ್ಯಾಲ ಒಂದು ಮುಂಡ ಹಾಕೊಂಡ. ಏನಾತ ಅವಾಗ? ಬಾಗಲಾಗ ಒಂದು ಹೋರಿಕರ ಕೆಳಗ ಸಾಂಬಾರ. 4 ಮಂದಿ ಹಿರಿಯರ ಏನ್ ಮಾಡ್ತಾರ್ರಿ? ಇದು ಮೊನ್ನೆ ನಾಗನ ಸುರದಾಗ ಎಂತ ಚಂದ ಹಾಡ್ಕಿ ಮಾಡಿ ತೋಯಪ್ಪ. ಹಿಂದೇನಾಗೈತಿ ಇದಕ್ಕ? ಮ್ಯಾಲ ಮುಂಡ ಐತಿ, ಬಾಗಲಾಗ ಹೋರಿ ಐತಿ, ಕೆಳಗರೆ ಶಿವಹರ ಆಗೈತಿ. ಇವ್ರು ಸುಮ್ಮ ಕೊಂಡ್ರಲಿಲ್ಲ ಹಿರಿಯರ. ಏನತ್ತಾರ ಹಿರಿಯರ? ಏ ಲಕ್ಷ್ಮಣ ಕಟ್ಟಿ ಕೂತಿದ್ರು. ತೆಳಗಿನ ಹಿಡ್ಕೊಂಡು ಮ್ಯಾಗಿನ ತಕ್ಕ ನೋಡ್ರಿ ಅವ್ರ. ಕಟ್ಟಿ ಕೂತು ಹಿರಿಯರ ಅಂದ್ರು. ಏನತ್ತಾರ ಹಿರಿಯರ? ಏ ತಮ್ಮ ಇದು ಹಿಂಗ್ಯಾಕೋ? ಅವಾಗ ಏನ್ ಹೇಳ್ತಾನಿವ? ಇದು ನಾನು ಹೋರಿರಿ. ಮತ್ತೇನಾತು? ಮತ್ತೆ ಮುಂದೆ ಕೂತು ಬಂದ. ಏನಾತು? ಮತ್ತೆ ನಮ್ಮ ಪಂಚ ಕಮಿಟಿ ಹಿರಿಯರ ಸುಮ್ಮ ಕೊಂಡ್ರಲಿಲ್ಲ. ಏನತ್ತಾರ ಹಿರಿಯರ? ಅವ್ರಂದ್ರು ಏ ತಮ್ಮ ಇದು ಹಿಂಗ್ಯಾಕೋ? ಅವಾಗ ಏ ಇದು ನಾನು ಹೋರಿನ ರೀ. ಬಾಗಲಾನ ಹೋರಿ ಅಟ್ಟ ನೋಡೇನ್ರಿ, ತೆಳಗಿನ ಹೋರಿ ನೋಡಿಲಿವ. ಇಲ್ಲ ತಿರುಗಾಡ್ಕೋತ ಮನೆಗೆ ಬಂದ. ಏನಾತು? ಮನ್ಯಾಗ ಹೆಣ್ತಿದ ಒಂದು ಪದ್ಧತಿ ಇತ್ತು. ಏನಿತ್ತು ಪದ್ಧತಿ? ಗಂಡ ಬಂದಂದ್ರ ಒಂದು ಚೆರಿಗೆ ನೀರು ತುಂಬಿ ಕುಡು ಪದ್ಧತಿ ಇತ್ತು. ಆತಿ ಹೊಸ್ತಲ ಹೊರಗೆ ಬಂದ. ಏನಾತು? ನೀರಿನ ಚೆರಿಗೆ ತುಂಬಿಕೊಂಡು ಬಂದಳಕಿ. ಚೆರಿಗೆ ಹೋದ ಅವನ ಕೈಯಾಗ ಕುಡ್ತಿದ್ಳು. ಏನಾತು? ಕೆಳಗಿನ ಹಿಡ್ಕೊಂಡು ಮ್ಯಾಗಿನ ತಕ್ಕ ನೋಡ್ಲಕ್ ಹತ್ತಳಕಿ. ಅಂದಳು ಏನತಾಳು? ರೀ ಇದಿಂದ ಹಿಂಗ್ಯಾಕ್ರಿ? ಅವಾಗೇನು ಹೇಳ್ತಾನ? ಏ ಇಂದ ಹುಟ್ಟೈತಿ ನೋಡ ನಾನು ಹೋರಿ ಅಟ್ಟು ನೀಟ್ ಹತ್ತಿದ್ದೀವ. ಹಾಕಿ ಅಂದಳು ಏನತಾಳು? ಏ ನನ್ನ ಹಾಟು ಕುಡ್ದದ. ಯಾಕ? ನಿನ್ನ ಬಾಗಲಾನ ಹೋರಿಗೆ ಹೋದ ಬೆಂಕಿ ಹಚ್ಚ. ಇದನ್ನ ನೋಡ್ಕೋ. ನಿನ್ನ ಬಾಡ್ಯಾಗಿನ ಹೋರಿ ಈ ಕಡೆ ಮಾಡು. ಈ ಕಡೆ ಇಲ್ರಿ ಇಲ್ಲ ಬದನ್ರಿ. ಅವ್ ಹೇಳ್ತಾನ್ರಿ. ಇಂದ ಹೆಣ್ಣ ಆಡ್ಲಕ್ ಬಂದಾನವ. ಯಾರ್ರಿ? ಬೇಕಂದ್ರೆ ಕೈ ಆಡಿಸಿ ನೋಡ ಅವ್ನ ತ್ಯಾಕ ಎಲ್ಲ ಸಪಾಟದ. ಕೈ ಆಡಿಸಿ ನೋಡು. ಈಗ ನೀನು ನಿತ್ಯ ನನ್ನ ತ್ಯಾಕ. ನನ್ನ ಕೈ ಅಷ್ಟು ನೀವು ನೋಡ್ರಿ. ನಾ ನೋಡಲ್ಪ. ಏ ತಮ್ಮ ಏನಾಗ್ತದ? ಹಂಗ ಹಿಂಗಾಗೈತಿ. ಯಾಕಂದ್ರ ನೀನು ಹೋರಿ ನಿನಗ ಖಬರಿಲ್ಲ. ಏನಿಲ್ಲ ಮಂದಿ ನಿನ್ನ ಮೆಟ್ಟಿಗೆ ಹಚ್ತೀನಿ ನೀನು. ಬೇಕಲ್ಲ ಅದಕ್ಕೆ ತಮ್ಮ ಏನಾಗ್ತದ? ಇವು ಮಾಡೋದಾಗದ ಹಿಂಗಾಗ್ಲಕತ್ತದ. ಎಲ್ಲ ನನ್ನಿಂದ ಆಗೈತಿ, ನಾ ಮಾಡೇನಿ. ಬೇಕಲ್ಲ ದೊಡ್ಡ ಮತ್ ಹೇಳ್ತಿ. ಎದರಾಗ ದೊಡ್ಡ ಮದಿ ಬೇಕಲ್ಲ. ಅದಕ್ಕೆ ಕೇಳ್ತಾರ ನೋಡ ಕವಿಗಳು ಏನಂತ ಹೇಳಿ. ಏನ್ ಕೇಳತ್ತಾರು? ಓದಿ ನೋಡ ದೇವಿ ಚರಿತ್ರೆ. ಏ ಶುಂಭ ನಿಶುಂಭ್ರ ಅನ್ನೋ ದೈತ್ಯ ತಮ್ಮ ಮದನದಿಂದ ಕಾಡತ್ತಿದ್ರು ಎಷ್ಟೋ ದೇವನ. ಲೋಕ ಕಂಟಕರಾಗಿ ಬತ್ತಾಳಿತ ಬಾಳ ಮಂದಿನ ಕೇಳೋ ಬಾಳ ಮಂದಿನ. ಏ ಪಾರ್ವತಿ ತಾಕೂತ ದುರ್ಗಿ ಏ ಶುಂಭ ನಿಶುಂಭ್ರ ಸಂಹಾರ ಮಾಡ್ಯಾಳ. ಮುಂದ ಅವತಾರ ತೊಟ್ಟ ನಷ್ಟ ಮಾಡ್ಯಾಳ.
ಗಂಡ ಕೂಸ ಹುಟ್ಟಿದ ಬಳಿಕ ಗಂಡ ದೇವರಿಗೆ ನೀ ಹುಟ್ಟಿ ಯಾಕ ಮಾಡಿದೆ ದೇವಿಗೆ ಶರಣ ನಿಮ್ಮ ಅಪ್ಪ ಯಾಕ ಓದ ಕೊಟ್ಟು ಕಾಯ್ಮಾನ ಶೆಟ್ವಿ ಉಡಿತು ವರ್ವ ಬಿಡು ಏನ ಕಾರಣ ಅಲ್ಲಿ ಏನ ಕಾರಣ ಗಂಡ ಕೂಸ ಹುಟ್ಟಿದ ಬಳಿಕ ಗಂಡ ದೇವರೇ ನಡ್ಕೋದೆ ಐದ ದೀಪ ಹಚ್ಚಿ ಇಡ್ತಾರೆ ಶೆಟ್ವಿ ಉಡಿತು ವರ್ವ ಬಿಡು ಏನ ಕಾರಣ ಏನಾತ್ರಿ ಗಂಡ ಕೂಸು ಹುಟ್ಟಿದ ಬಳಕ ಗಂಡ ದೇವರಿಗೆ ನಡ್ಕೊಳ್ಳೋದಿತ್ತು ಹೌದೌದ್ರಿ ಇವತ್ತು ಅಪ್ಪನ ಬೆಳೆಸಲಕ್ಕ ಬಂದಿ ಹಾ ಮನ್ಯಾಗ ಗಂಡ ಹುಟ್ಟಿರ್ತದ ಹಾ ಹುಟ್ಟಿರ್ತದ ಗಂಡ ದೇವರಿಗೆ ಅಟ್ಟ ನಡ್ಕೋಬೇಕಲ್ಲ ಹಾ ಹಾ ನಡ್ಕೋಬೇಕಲ್ಲ ಗೊತ್ತಾ ಇವ್ರ ಅಪ್ಪ ಏನ್ ಮಾಡ್ಯಾರು ಕಾಯಿ ಬಾನ ತಗೊಂಡ ಹಾ ಹಾ ಶೆಟ್ವಿ ಹತ್ಯಾಕ ಹೋಗ್ಯಾನ ಏನಾತವಾಗ ಯವ್ವ ತಾಯಿ ಶೆಟ್ವಿ ನನ್ನ ಮಗನ ಹಣಿವಾರ ಸುದ್ದ ಬರದ್ ಹೋಗ ಹಾ ಹಾ ಯಾಕ ಮತ್ತ ಗಂಡ ದೇವ್ರು ಬರಿಬೇಕಾಗಿತ್ತಲ್ಲ ಒಳಗ ಬಂದ ಬರಿಬೇಕ್ರಲ್ಲ ಗಂಡ ದೇವರಿಗೆ ಬರಿ ತಾಕತ್ತ ನೇಗಿಲ್ಲ ಹೌದ್ ಹೌದ್ರಿ ಇದು ಇಲ್ಲೇ ಬಾಗಿಲು ಹೊರಗ ಒಳಗ ಹೋಗಿ ಏನ್ ಮಾಡ್ಯಾರ ನಾಗನ ಸೂರದಾಗ ಇಲ್ಲೇ ಹುಟ್ಟಿಲಿ ದೊಡ್ಡದಾಗಬೇಕು ಹಾ ಹಾ ನಾಗನ ಸೂರದಾಗ ಹಾಡಿಕೆ ಮಾಡ್ಬೇಕು ಹೌದ್ ಹೌದ ಹಾಡಿದ ರೊಕ್ಕ ಇಲ್ಲ ತಂದ ಯಾರ ಕೈಯಾಗ ನನ್ನ ಕೈಯಾಗ ಕೊಡ್ಬೇಕು ಹಾ ಹಾ ನಾ 10 ರೂಪಾಯಿ ಕೊಟ್ಟಾಗ ಏನ್ ಮಾಡ್ಬೇಕು ಸುಣ್ಣ ತಂಬಾಕ ತಿನ್ಕೋತ ಕಟ್ಟಿ ಕುಂಡ್ರಬೇಕು ನಿಂದಾಲ ನಿಮ್ಮ ಅಪ್ಪನ ಕುಂಡ್ಲಿ ಬರ್ದಕಿನ ಹೌದ್ ಹೌದ ಮತ್ತ ನಿಮ್ಮ ಅಪ್ಪ ದೊಡ್ಡವಿದ್ದಂದ್ರ ಏನಾಗ್ತಿತ್ತು ಒಳಗ ಹೋಗಿ ಹಣಿಬಾರ ಬರಿಬೇಕಾಗಿತ್ತಲ್ಲ ಬರಿಬೇಕಲ್ಲ ಹೊರಗ ಯಾಕೆ ಕೂತದಿ ಎಲ್ಲಿ ಬೇಕಾದಲ್ಲ ಗಂಡಗಾಚಿ ಹಾಕಿ ಹೋಗ್ತಾನ ಅಂತ ಹೇಳ್ತಿ ಹೇಳ್ತಾರಿ ಇದ್ರೊಳಗ ನಿಮ್ಮ ಅಪ್ಪ ದೊಡ್ಡವ ಯಾನ್ ನಮ್ಮ ಮಗು ದೊಡ್ಡಕ್ಕಿವ ಯಾರು ದೊಡ್ಡವ್ರ ಇದ್ರಾಗ ಕಾಕ ಎಟ್ ನಗಲತ್ತೆ ನೋಡಲಿ ಅಪ್ಪ ದೊಡ್ಡವ ಅಂತ ಹೇಳ್ತಾನ ಅವೇನ್ ಅಪ್ಪ ದೊಡ್ಡವ ಅಂತ ಹೇಳ್ತಾನು ಹೆಂಗ ತಮ್ಮ ಯಾಕಂದ್ರ ಯಾಕ್ರಿ ಎಲ್ಲ ನನ್ನಿಂದ ಆಗೈತಿ ನಾ ಮಾಡಿ ನಾ ಬಾಳ ದೊಡ್ಡವ ಸೀತಾ ಬಾಳ ಕಮ್ಮಿ ಅಂದಿ ಹೇಳತ್ತಾರಿ ಬರೇ 7 ವರ್ಷದ ಕೂಸಿದ್ದಳು ಜನಕರಾಜನ ಮನ್ಯಾಗ ಏನ್ ಮಾಡ್ಯಾರಿ ಸೀತಾದೇವಿ 7 ವರ್ಷದ ಕೂಸಿದ್ದಳು ಏನಾತವಾಗ ಭೂಮಿ ತೂಕದ ಬಾಣ ಹೊತ್ತು ತಿರುಗುತ್ತಿದ್ದ ಯಾರ್ರಿ ಪರಶುರಾಮ ಏನಾತವಾಗ ಬರೇ ಒಂದು ಗಳಿಗೆ ಬಂದ ಜನಕರಾಜನ ಮನಿ ಒಳಗೆ ಇಟ್ಟಿದ್ದ ಏನಾತು 7 ವರ್ಷದ ಕೂಸಿದ್ದಳು ಸೀತಾ ಏನಾತವಾಗ ಅದ ಭೂಮಿ ತೂಕದ ಬಾಣ ಏನ್ ಮಾಡ್ಯಾರ ತಗೊಂಡ ಅಂಗಳಾಗ ಹೋಗಿ ಕುದುರೆ ಮಾಡಿ ಆಟ ಆಡ್ತಿದ್ಳು ಏನಾತವಾಗ ಅವಾಗ ಪರಶುರಾಮ ಒಂದು ಮಾತು ಹೇಳ್ದ ಏನ್ ಹೇಳ್ತಾರಿ ನೋಡಪ್ಪ ಜನಕರಾಜ ಇದು ನಿನ್ನ ಮನಿ ಒಳಗಿಕ್ಕಿದ ಸಣ್ಣ ಅವತಾರ ಅಲ್ಲ ಅಲ್ಲ ಸಾಕ್ಷಾತ್ ಆದಿಶಕ್ತಿ ಅವತಾರದ ಈ ಬಾಣ ಹಾಕಿ ನೆಗುವೇಳಂದ್ರ ಹೊಳೆ ನಾ ನೆಗುವಂಗಿಲ್ಲ ಈ ಬಾಣನ ನೆಗುವಂಗಿಲ್ಲ ಹೌದೌದು ಈ ಬಾಣ ಏನಾಗ್ತದ ಸೀತಾನ ಲಗ್ನ ಟೈಮ್ ಅದೊಳಗ ಏನಾಗ್ತದ ಬಾಣ ಪಣಕ್ಕಿಡುವ ಈ ಬಾಣ ಯಾರ ನೆಗುತ್ತಾರಲ್ಲ ಏನಾಗ್ತದ ಅವಂಗ ಕೊಟ್ಟ ಲಗ್ನ ಮಾಡಂದ ಯಾರ ಪರಶುರಾಮ 10 ತಲೆ ರಾವಣ ಬಂದ ಕೂತಿದ್ದ ಅದ್ರಾಗ ಏನ್ ಮಾಡ್ತಾನ ಸೀತಾ ನೆಗು ಬಿಟ್ಟದ ಬಾಣ 10 ತಲೆ ರಾವಣಗ ನೆಗುವುದಾಗಿಲ್ಲ ಆಗಿಲ್ಲ ಯಾಕಾಗಿಲ್ಲ ದೊಡ್ಡವಿದ್ಯಲ್ಲ ಬರೇ ಬಾಣ ನೆಗುಲಕ್ ಹೋಗಿ ಏನ್ ಮಾಡ್ಯಾರ ಬಾಯ ನಮಗನಿಂದ ಕೂಡಿಯ ರಕ್ತ ಸೋರ್ತಿತ್ತು ಮತ್ ದೊಡ್ಡವಿದ್ದವ್ ನೆಗುಬೇಕಾಗಿತ್ತಲ್ಲ ನೆಗುಬೇಕಲ್ಲ ಬಾಣ ನೆಗುದು ನಿನ್ನ ಕೈಲಿ ಆಗಿಲ್ಲ ಅಪ್ಪ ದೊಡ್ಡವ ಶಾನೆ ಬಾಳಿದ್ದಂಗ ಕಾಣ್ತಾನ ತಮ್ಮ ಒಂದ ಪ್ರಶ್ನೆ ಕೇಳುನು ಕೇಳ್ರಲ್ಲ ರಾವಣಗ 10 ತಲಿ 10 ತಲಿ ರಾವಣ ಅವ ಯಾವ ತಲಿಲೆ ಊಟ ಮಾಡ್ತಿದ್ದ 10 ತಲಿಲೆ 10 ತಲಿ ಒಳಗ ಏನಾಗ್ತದ ಯಾವ ತಲಿಲೆ ಊಟ ಮಾಡ್ತಿದ್ದ ರಾವಣ ಬೇಕ್ರಲ್ಲ 10 ತಲಿ ಇದ್ದವಂಗ ಒಂದು 20 ಕೈ ಇರ್ಬೇಕಲ್ಲ ಬೇಕ್ರಲ್ಲ ಬರೇ 10 ತಲೆ ಇದ್ದವ್ 20 ಇರ್ಬೇಕಾಗಿತ್ತು ಬರೇ 2 ಕೈ ಅದಾವ ಹೌದೌದ್ರಿ ನನ್ನ ಅವತಾರ ಹಂಗಲ್ಲ ನಿಮ್ಮ ಅವತಾರ ಹೆಂಗ ಒಂದು ತಲೆ 18 ಕೈ ನಾನಾ ತರ ದೈತ್ರ ಸಂಹಾರ ಆಗ್ಯಾರ ನನ್ನ ಕೈಯಾಗ ತಮ್ಮ ಏನಾಗ್ತದ ದುರ್ಗಾಸುರ ದೈತ್ಯನ ಹೊಡೆದ ಏನಾಗ್ಯದ ದುರ್ಗಾದೇವಿ ಆದಕಿನು ನಾನ ಮಹಿಷಾಸುರನ ಮರ್ದನ ಮಾಡಿ ಏನ್ ಮಾಡ್ಯಾರ ಮಹಿಷಾಸುರ ಮರ್ದಿನೇತ ಹೆಸರು ಪಡೆದಕಿನು ನಾನ ಚಂಡ ಮುಂಡ್ರನ ಹೊಡೆದ ಏನ್ ಮಾಡ್ಯಾರ ಚಾಮುಂಡಿ ಆದಕಿನು ನಾನ ಇಂಥ ದೈತ್ಯರನ್ನ ಹೊಡಿಬೇಕಾದ್ರ ಏನಾಗ್ತದ ಹೆಣ್ಣ ದೇವ್ರು ಬೇಕಾಗ್ಯದ ಹೆಣ್ಣ ದೇವ್ರು ಬೇಕು ಬ್ರಹ್ಮ ವಿಷ್ಣು ಮಹೇಶ್ವರ ಸುಗ್ಗಿಯಾಗ ಕಬಾ ಕಡ್ಲಕ್ ಹೋಗಿದ್ರು ನಮ್ಮ 3 ಮಂದಿ
ಹಾ ಹಾ ಎಲ್ಲಿದ್ದು ಇವು ಗಂಡ ದೇವ್ರ ಏ ಬೇಕಲ್ಲ ದೈತ್ಯನ ಹೊಡಿದಾಗದು ಒಂದ್ರೆ ಆಗ್ಬೇಕಲ್ಲ ಹಾ ಹಾ ಕೆಲಸ ಆಗಿಲ್ಲ ಹಾ ಇದು ಅಲ್ಲದ ಮತ್ತೊಂದು ಮಾತು ಹೇಳ್ಯಾರಿ ಏನ್ ಹೇಳ್ತಾರು ಯಾಕಂದ್ರ ತಮ್ಮ ಹಾ ಹಾ 18 ವರ್ಷದ ನಾ ಸುದ್ದಿ ಹೇಳಿ ಹೋಗ್ಯಾನಿ ಹಾ ಹೇಳಿದ್ರಲ್ಲ ನೀ ಎಷ್ಟಾದ್ರೂ 18 ವರ್ಷದಕ್ಕೆದಿ ಹಾ ಹಾ ನೀ ಕಮ್ಮಿ ಅದಿ ಹಾ ಹಾ ಇದನ್ನೆಲ್ಲ ಇನ್ಕನ ಮಾತು ಮುಗಿಸ್ಬಿಟ್ಟನ್ನೇ ಹಾ ಹಾ ಹೊಳ್ಳಿ ಕೆಣಕಬಾರ್ದು ಹಾ ಹಾ ಒಂದ ಮಾತು ಕೇಳಿ ನಿನಗ ಏನ್ ಕೇಳ್ರಿ 33 ಕೋಟಿ ಖರೇನೋ ಹಾ ಹಾ ಏನ 36 ಕೋಟಿ ಖರೇನೋ ಹಾ ಹಾ ಅದನ್ನ ಯಾಕೆ ಮುಕ್ಳಿ ಬಡ್ಡಿಯಾಗಿ ಇಟ್ಕೊಂಡು ಹೋಗಿರಿ ಗಂಡಾಡವ್ರು ಎಲ್ಲೈತಿ ವಿಷಯ ಅದ್ರ ಬಿಡುಗಡೆ ಆಗಿಲ್ಲ ಹಾ ಹಾ ಇಮೇಟನಾಗ ತಾನು ನೋಡ್ರಿ ಮಗಲ ನೀನು ಅದೇ ಅದ್ರ ಪಾಲದೊಳಗ ಹಾ ಮತ್ ನಾ ಏನಂತ ಹೇಳಿ ಹಾ ಹಾ 33 ಕೋಟಿ ಖರೇನೋ ಏನ 36 ಕೋಟಿ ಖರೇನೋ ಹಾ ಬೇಕಲ್ಲ ವಿಷಯ ಬಿಡುಗಡೆ ಆಗಿಲ್ಲ 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 ಯಾಕ ಆಗಿಲ್ಲಪ್ಪ ಅಂದ್ರ ಯಾಕ ಸತ್ಯ ಇದ್ದದಕ್ಕೆ ಮಾತಕ್ಕ ಹಾ ಹಾ ಸತ್ಯ ಅನ್ಬೇಕಾಗೈತಿ ಹೌದ್ ಹೌದ 33 ಕೋಟಿನ ಖರೆ ಹಾ ಹಾ 36 ಕೋಟಿ ಸುಳ್ಳಾಗ್ತದ ಹಾ ಹಾ ಸುಮ್ಮನೆ ಎಲ್ಲೂ ಇಲ್ಲದ ನಾಲಿಗೆ ಹಾ ಹಾ ತಪ್ಪೈತಿ ಅಂತ ಹೇಳಿ ಕಬಲಾಗ ನನ್ನ ಮುಂದೆ ಹಾ ಹಾ ನಮ್ಮ ಕಡೆ ಹಾ. ಹೋಗೈತಿವ ಹಾ. ನಮ್ಮ ಕಡೆ ತಪ್ಪಾಗೈತಿ ಅಂತ ಕಬಲಾಗ ಹಾ ಅಂದ್ರ ಇಂದ ನೀನು ಬಿಡ್ತಾನ ಹಾ ಹಾ ಅದ್ಯಾಕಾಗಿತ್ತು ನಂದ ಖರೆ ಅಂದಿ ಹಾ ಲತ್ತಿ ತಿಂದೆ ಅವನ ಪುರಾಣದಾಗ ಹಂಗ ಬರ್ದಿತ್ತಂದ್ರ ಅವನ ಪುರಾಣದಾಗ ಏನು ಬರ್ತದೋ ಇವಂದ ಯಾವ್ದು ಪುರಾಣದ ಏ ಅವಂದು ಇರ್ಬೇಕಲ್ಲ ಅವ್ರ ಮನ್ಯಾಗ ಅವ್ರ ಮನ್ಯಾಗಿನ ಸುದ್ದಿ ಕೇಳತ್ತಿಲ್ಲನ ಹಾ 36 ಕೋಟಿ ಖರೇನೋ 33 ಕೋಟಿ ಖರೇನೋ ಹಾ ಇದು ಬೇಕಾಗ್ಯದ ನನಗ ಹಾ ಹಾ ಎಲ್ಲಾರು ಹೇಳ್ತಾರು 33 ಕೋಟಿ ದೇವಾನ ದೇವತ್ಯಾರ ಹಾ. ತುಂಬಿ ಕೂತಾರ ಆಕಳ ಹೊಟ್ಟೆಗತ್ ಹೇಳ್ತಾರ ಹಾ ಹಾ ಇವ್ ಹೇಳ್ತಾನು ಏನತ್ತ 36 ಕೋಟಿ ತುಂಬಿ ಕೂತಾರ ತಿವ್ ಹೇಳ್ತಾನ ಹಾ ಹಾ ಪುರಾಣ ಲೆಕ್ಕಲೇನ ಇತ್ತಂದ್ರ ಹಾ ಏನಾಗ್ತದ ನಿಂದು ಪುರಾಣ ತಗೊಂಡ್ ಬಾ ಹಾ. ನಂದು ಪುರಾಣ ತಗೊಂಡ್ ಬರ್ತಾನ ಹಾ. ಪುರಾಣ ಇಟ್ಟು ಹಾಡಿಕೆ ಮಾಡೋನು ಹಾ ಹಾ ಅದ್ರೊಳಗ ಸರ್ಕಾರ ಹೊಂಡಲಿಕ್ಕಂದ್ರ ನೀ ಏನ್ ಮಾಡ್ತಿ ಅವ್ರನ್ನ ಕೇಳಿ ಅಲ್ಲಿ ಇವ್ರದಾಗದ ಹೆಂಗ್ರಿ ಹಾ ಹೆಂಗ ನಿಮ್ಮದಾಗದ್ರಿ ಹಾ ನಾಮದಾಗದ ಹೆಂಗ ಆಳಕ್ಕಾದ್ರ ಆಮ್ಲಿ ಗಟ್ಟಿ ಆದ್ರ ರೊಟ್ಟಿ ಹಾ ನೀವ ಹೇಳತ್ತಿರ್ಲ ಈಗ ಮ ನಾ ಏನ್ ಅವ್ರ್ನ ಬಂದಿದ್ದೆ? ಕೇಳ್ರಿ ಅಂತ ಹೇಳಿ